ಮಕರ ರಾಶಿಯವರಿಗೆ ಮಹಾಗುರುಬಲ ಆದ್ರೆ ಕೆಲಸ ಮಾಡ್ತಾ ಇದೆಯಾ? ಎಷ್ಟೋ ಜನ ಮಕರ ರಾಶಿಯವರು ಹೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಗುರುಬಲ ಅಂತ ಹೇಳ್ತೀರಾ, ಯಾವ ವಿಡಿಯೋ ನೋಡಿದ್ರು ನಿಮ್ಗೆ ಗುರುಬಲ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮ್ಗೆ ಯಾವ ಗುರುಬಲನು ಕೆಲಸ ಮಾಡ್ತಾ ಇಲ್ಲ, ಗುರುಬಲದಿಂದ ನಮ್ಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರಿ ಗುರುಬಲದ ವಿಚಾರದಲ್ಲಿ. ಗುರುಬಲ ನಿಜವಾಗ್ಲೂ ಇರೋದು ಹೌದಾ, ನನಗೆ ಕೆಲಸನೇ ಮಾಡ್ತಾ ಇಲ್ಲ, ನನಗೇನು ಒಳ್ಳೇದಾಗ್ತಾ ಇಲ್ವಲ್ಲ ಅಂತ ಹೇಳಿ. ಸೊ ಗುರುಬಲ ಇರೋದು ಹೌದು ಮಕರ ರಾಶಿಯವರಿಗೆ, ಆದ್ರೆ ಅದು ಲಾಕ್ ಹಾಕೊಂಡಿದೆ ಅಂತ ಅನ್ಕೊಳ್ಳಿ, ಲಾಕ್ ಓಪನ್ ಆಗ್ಬೇಕು ನಿಮಗೆ. ಸೊ ಗುರುಬಲ ಏನಾದ್ರೂ ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತು ಅಂತಂದ್ರೆ ಇನ್ನು 1 ವರ್ಷಗಳ ಕಾಲ 2027 ಜೂನ್ ತನಕನೂ ಸಹ ನಿಮಗೆ ಗುರುಬಲ ಇರುತ್ತೆ. ಮೊದಲಿ ನವೆಂಬರ್ ಡಿಸೆಂಬರ್ 1-2 ತಿಂಗಳು ಇರಲ್ಲ, ಬಿಟ್ರೆ ಕಂಟಿನ್ಯೂ ಮುಂದಿನ ವರ್ಷ ಜೂನ್ ತನಕನೂ ಇರ್ತದೆ ನಿಮಗೆ ಗುರುಬಲ. ಸೊ ಈಗ ಆಲ್ರೆಡಿ ಗುರುಬಲ ಸ್ಟಾರ್ಟ್ ಆಗಿ 2 ತಿಂಗಳು ಆಗ್ತಾ ಬಂದ್ಬಿಡ್ತು. ಸೊ ನಿಮಗೆ ಬಹಳ ಅರ್ಜೆಂಟ್ ಆಗಿ ನೀವು ಗುರುವಿನ ಬಲವನ್ನ ಅನ್ಲಾಕ್ ಮಾಡಿಕೊಂಡು ಸಂಪೂರ್ಣ ಗುರುಬಲವನ್ನ ಪಡೆದುಕೊಳ್ಬೇಕು. ನೀವೇನಾದ್ರೂ ಮಕರ ರಾಶಿಯವರು ಗುರುಬಲ ನಿಮಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತು ಅಂದ್ರೆ ಗುರುಬಲ ಇದೆ, ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು ನಿಮಗೆ, ನೀವೇನಾದ್ರು ಅದನ್ನ ಪರಿಹಾರ ಮಾಡ್ಕೊಳ್ಳ ಗುರುಬಲ ಕೆಲಸ ಮಾಡಂಗ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಹಲವಾರು ಕೆಲಸ ಕಾರ್ಯಗಳಾಗುತ್ತೆ. ಅವಿವಾಹಿತ ಮಕರ ರಾಶಿಯವರಿಗೆ ಮದುವೆ ಆಗುತ್ತೆ, ಮದುವೆ ಆಗಿರೋ ಮಕರ ರಾಶಿಯವರಿಗೆ ಸುಖ ದಾಂಪತ್ಯ ಜೀವನ ಸಿಗುತ್ತೆ, ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಮಸ್ಯೆಗಳಿದ್ದವರಿಗೆ ಪರಿಹಾರ ಆಗುತ್ತೆ, ವಿದೇಶ ಪ್ರಯಾಣಾದಿ ವಿದೇಶ ವಾಸ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೂ ಅನುಕೂಲ ಆಗುತ್ತೆ, ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಎಲ್ಲ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ, ಸೈಟು ಭೂಮಿ ಇತ್ಯಾದಿ ಎಲ್ಲ ವಿಚಾರಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲವಾಗುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಜೊತೆಗೆ ಏನೇ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ರು ಪರಿಹಾರ ಆಗುತ್ತೆ, ಸ್ಟಾಪ್ ಲಾಸ್ ಅಂತೀವಲ್ಲ, ಲಾಸ್ ಆಗುವಂಥದ್ದು ಸ್ಟಾಪ್ ಆಗುತ್ತೆ. ಬಟ್ ಗುರುಬಲ ಈಗ ನಿಮಗೆ ಇದ್ರೂ ಸಹ ನಿಮ್ಗೆ ಅದು ಅನುಭವಕ್ಕೆ ಬರ್ತಾ ಇಲ್ಲ, ನಾನೀಗ ಹೇಳಿದ ಯಾವುದೂ ಸಹ ಶುಭ ಕಾರ್ಯಗಳು ಬೇಗ ಬೇಗ ಹೂವೆತ್ತಿದಂಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಮಕರ ರಾಶಿಯವರಾಗಿದ್ರೆ ನಿಮಗೆ ಇನ್ನೂ ಗುರುಬಲ ಅನ್ಲಾಕ್ ಆಗಿಲ್ಲ, ಅಂದ್ರೆ ಗುರುಬಲ ಇನ್ನೂ ಕೆಲಸ ಮಾಡ್ತಾ ಇಲ್ಲ, ನೀವು ಅದನ್ನ ಮಾಡ್ಕೊಳ್ಬೇಕು. ಒಂದು ತಾರೀಖು ಹೇಳ್ತಾನೆ, ಅದು ಜುಲೈ 29ನೇ ತಾರೀಕು ಬುಧವಾರ, ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಅವತ್ತಿನ ದಿವಸ ನೀವು ಮಕರ ರಾಶಿಯವರು ಪ್ರಯತ್ನ ಮಾಡಿ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಗುರುಬಲ ಓಪನ್ ಅಪ್ ಆಗಿ ನಿಮಗೆ ಅದ್ಭುತವಾದ ಲಕ್ ಸಿಗ್ತದೆ. 29ನೇ ತಾರೀಕು ಬುಧವಾರ ಮಹಾ ಗುರುಪೂರ್ಣಿಮೆ. ಗುರುಪೂರ್ಣಿಮೆಯ ದಿವಸ ನಾನು ಹೇಳುವ ರೀತಿಯಲ್ಲಿ ನೀವು ಹೋಗಿ ಪರಿಹಾರ ಮಾಡ್ಕೊಂಡು ಬಂದ್ರಿ ಅಂತಾದ್ರೆ ನಿಮ್ಮ ಗುರುಬಲ ಅನ್ಲಾಕ್ ಆಗುತ್ತೆ, ನಿಮಗೆ ತುಂಬಾ ಚೆನ್ನಾಗಿ ಗುರುಬಲ ಕೆಲಸ ಮಾಡುತ್ತೆ. ಏನ್ ಮಾಡ್ಬೇಕಾ ಹೇಳ್ತೀನಿ ಕೇಳಿ. 29ನೇ ತಾರೀಕು ಒಂದು ರಜಾ ಹಾಕೊಳ್ಳಿ, ನಿಮಗೆ ಯಾವ್ದು ಹತ್ರ ಅಂತ ನೋಡಿ. ನಿಮಗೆ ಮಂತ್ರಾಲಯ ಹತ್ರ ಆದ್ರೆ ಮಂತ್ರಾಲಯಕ್ಕೆ ಹೋಗಿ, ಗಾಣಗಾಪುರ ಹತ್ರ ಆದ್ರೆ ಗಾಣಗಾಪುರಕ್ಕೆ ಹೋಗಿ, ಇಲ್ಲ ನಿಮಗೆ ಶಿವಮೊಗ್ಗ ಹತ್ರ ಅಂದ್ರೆ ಸಾಗರಕ್ಕೆ ಹೋಗಿ, ಅಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಮಠ ಇದೆ, ಸೊ ಅಲ್ಲಿಗಾದ್ರೂ ಹೋಗಿ. ನೀವು ಶ್ರೀಧರ ಸ್ವಾಮಿಗಳ ಮಠದಲ್ಲಿ ಏನಾದ್ರೂ ವರದಹಳ್ಳಿನಲ್ಲಿ ಹೋದ್ರಿ ಅಂತ ಆದ್ರೆ ಅಲ್ಲಿ ತೀರ್ಥ ಇದೆ, ಶ್ರೀಧರ ತೀರ್ಥ ಅಂತ. ಆ ಗುರುಪೂರ್ಣಿಮೆಯ ದಿವಸ ಶ್ರೀಧರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಗುರುಗಳಿಗೆ ಹೋಗಿ ಏನಾದ್ರು ಸೇವೆ ಪೂಜೆ ಆದಿಗಳನ್ನ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಭೋಜನವನ್ನ ಮಾಡಿಕೊಂಡು ಬಂದ್ರಿದ್ದೀರಲ್ಲ, ಅತ್ಯದ್ಭುತವಾದಂತಹ ಅವಕಾಶ. ನಿಮ್ಮಲ್ಲಿ ಎಂತಹ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಗುರುಬಲ ಓಪನ್ ಅಪ್ ಆಗಿ ಗುರುಬಲ ಕೆಲಸ ಮಾಡುತ್ತೆ. ಗಾಣಗಾಪುರಕ್ಕೆ ಹೋದ್ರೆ ಅಲ್ಲಿಯೂ ಸಹ ಏನಾದ್ರು ಒಂದು ಸೇವೆಯನ್ನ ಸಲ್ಲಿಸಿ ಅಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಊಟ ಮಾಡ್ತಕ್ಕಂಥ ಪದ್ಧತಿ ಇದೆ. ಆ ಒಂದು ಪರಿಹಾರವನ್ನು ಮಾಡಿ ಗುರುಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿ ಖಂಡಿತವಾಗಿ ನಿಮಗೆ ಗುರುಬಲ ಓಪನ್ ಆಗುತ್ತೆ. ಇಲ್ಲ ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲಿ ಅಷ್ಟೇನೆ ಒಂದು ಪ್ರದಕ್ಷಿಣೆ ಸೇವೆ ಇತ್ಯಾದಿಗಳು ನಿಮ್ಮ ಕೈಲಾಗಿದ್ದನ್ನು ಮಾಡಿ ಗುರುಪೂರ್ಣಿಮೆ ದಿವಸ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ಗುರುಬಲ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. ಇನ್ನೂ ಆಗ್ಲಿಲ್ಲ, ಅಲ್ಲಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಇಲ್ಲೇ ಇದ್ದಲ್ಲಿ ಹೇಳಿ ಅಂದ್ರೆ ನಿಮ್ಮ ಮನೆ ಹತ್ರದಲ್ಲಿ ಎಲ್ಲೇ ಆಗಿರಬಹುದು ಗುರು ಸನ್ನಿಧಾನದ ದೇವಸ್ಥಾನಗಳಿದ್ರೆ ಅಥವಾ ಈಶ್ವರ ದೇವಸ್ಥಾನ ಇದ್ರೆ ಅಲ್ಲಿಯ ಅರ್ಚಕರಿಗೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನ ಸಮರ್ಪಣೆ ಅಂದ್ರೆ ದಾನ ಮಾಡಿ ಅವರಿಗೆ ಅದನ್ನ ಅವತ್ತಿನ ದಿವಸವೇ ಮಾಡಿ, ತುಂಬಾ ಪವರ್ಫುಲ್ ಆಗಿರ್ತದೆ. ಇಲ್ಲ ಅವತ್ತಿನ ದಿವಸ ಒಂದು 7 ಜನ ಟೀಚರ್ಸ್, ಅದು ನಿಮಗೆ ಪಾಠ ಮಾಡಿದವರಾಗಿರ್ಬೋದು, ನೀವು ಕಣ್ಣಾಗೆ ಬೇರೆಯವರು ಪಾಠ ಮಾಡಿದವರಾಗಿರ್ಬೋದು, ಗೌರ್ಮೆಂಟ್ ಟೀಚರ್ ಇರ್ಬೋದು, ಪ್ರೈವೇಟ್ ಟೀಚರ್ ಅವ್ರ ಲೆಕ್ಚರರ್ ಆಗಿರ್ಬೋದು, ಏನು ಪಾಠ ಮಾಡ್ತಕ್ಕಂಥವ್ರು, ಒಂದು ಅಕ್ಷರ ಕಲಿಸಿದ್ರು ಗುರುನೇ, ಅಂತಹ ಟೀಚರ್ಗಳೊಂದು 7 ಜನಕ್ಕೆ ಅವರಿಗೆ ಇಷ್ಟವಾದ ದ್ರವ್ಯಗಳು ವಸ್ತ್ರಗಳು ಏನೋ ಒಂದು ಅವರಿಗೆ ಹಣ್ಣಾರು ಕೊಟ್ಟು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ, ಅವರ ಆಶೀರ್ವಾದ ನಿಮಗೆ ಬಂದ್ಬಿಡ್ತು. 7 ಜನ ಗುರುಗಳು ನಿಮಗೆ ಅವತ್ತು ಆಶೀರ್ವಾದ ಮಾಡಿದ್ರು ಅಂದ್ರೆ ನಿಮ್ ಗುರುಬಲ ಓಪನ್ ಅಪ್ ಆಗುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಅದನ್ನೂ ಮಾಡೋಕ್ಕಾಗಿಲ್ಲ ಅಂದ್ರೆ 7 ಜನಕ್ಕೆ ಅನ್ನದಾನ, ಒಂದು 7 ಜನಕ್ಕೆ ಊಟ ಕೊಡಿಸ್ಬಿಡಿ, ಆದ್ರೂ ಹೋಟ್ಲೆಲ್ಲಾರು ಒಂದು 7 ಜನಕ್ಕೆ ಊಟ ಕೊಡಿಸ್ಬಿಡಿ, ಅದಾದ್ರೂ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಮನೆಯಲ್ಲೇ ಒಂದು ಕಡಲೆಕಾಯಿ ಉಸುಳಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಡಿ, ಕಡಲೆಕಾಯಿ ಉಸುಳಿ ಮನೆಯಲ್ಲೇ ಮಾಡಿಸ್ಕೊಂಡು ನೀವೇ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಅದನ್ನ ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ಅದನ್ನ ನೈವೇದ್ಯ ಮಾಡ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಸಹ ನೀವೇ ಎಲ್ಲ ಹಂಚ್ಕೊಂಡು ಬಂದರೂ ಸಹ ನಿಮಗೆ ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ. ಸೊ ಇಷ್ಟೆಲ್ಲ ಸಿಂಪಲ್ ಆದಂತಹ ಪರಿಹಾರಗಳು ನೀವು ಮಾಡ್ಕೊಳ್ಬಹುದು.
ಆದರೆ ಗುರು ಪೂರ್ಣಿಮೆ ಬಹಳ ಪವರ್ಫುಲ್ ದಿವಸ. ಅದಕ್ಕೆ ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರವನ್ನೇ ಮಾಡಬೇಕು. ನಿಮಗೋಸ್ಕರ ನಾವು ಮಾಡಿ ನಿಮಗೆ ಗುರುಬಲ ಬರಲಿ ಅಂತ ಮಾಡ್ತಾ ಇದ್ದೇವೆ. ಆ ಪರಿಹಾರವನ್ನು ತಿಳ್ಕೊಳ್ಬೇಕು ನೀವು. ಗುರುಬಲವನ್ನ ಪಡೆಯೋದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರು ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತಿ ಕೃತ ಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರುಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರುಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೊಂದು ದುಡ್ಡಲ್ಲ, ಸಪರೇಟ್ ದುಡ್ಡಲ್ಲ, ಏನು ಇಲ್ಲ. ಒಂದು ಸಂಕಲ್ಪ ಸೇವೆ ಒಬ್ಬರಿಗೆ, ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗ ನರಸೋಬಾವಾಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ. ಅದು ಗುರುಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರುಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ, ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನೀವು ಇವ್ರನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಗುರುಬಲ ಗುರುಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರುಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡಿದ್ರು ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.